ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ಅಧಿಕ ಮಾಸದಲ್ಲಿ ವಿಷ್ಣು ಪಂಚಕ ವ್ರತವನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನೋಡೋಣ. ಸಾಮಾನ್ಯವಾಗಿ ನಾವು ವಿಷ್ಣು ಪಂಚಕ ವ್ರತವನ್ನು 1 ವರ್ಷಗಳ ಕಾಲ ಮಾಡಬೇಕು. ಪ್ರೋಷ್ಠಪದಿ ಮಾಸ ಅಂದರೆ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿ ಶ್ರವಣ ನಕ್ಷತ್ರ ಬಂದಾಗ ಅದನ್ನು ಹಿಡಿತಕ್ಕಂಥ ಪದ್ಧತಿ ಇದೆ. ಇನ್ನು ಮಾರ್ಗಶಿರ ಮಾಸ ಶುದ್ಧ ದ್ವಾದಶಿಯಲ್ಲಿ ಶ್ರವಣ ನಕ್ಷತ್ರ ಬರಲಿಲ್ಲ ಅಂದರೂ ಆ ದಿನ ವಿಷ್ಣು ಪಂಚಕ ವ್ರತವನ್ನು ಹಿಡಿತಕ್ಕಂಥ ಪದ್ಧತಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ರೀತಿಯಾಗಿ ನಾವು ವಿಷ್ಣು ಪಂಚಕ ವ್ರತವನ್ನು ಹಿಡಿದು 1 ವರ್ಷಗಳ ಕಾಲ ತಿಂಗಳಿಗೆ 5 ಉಪವಾಸದಂತೆ 1 ವರ್ಷ ಪೂರ್ಣ ನಾವು ಅದನ್ನು ಮಾಡಬೇಕು. ಆದರೆ ಅಧಿಕ ಮಾಸದಲ್ಲಿ ನಾವು 5 ಉಪವಾಸವನ್ನು 1 ತಿಂಗಳಲ್ಲಿ 5 ಉಪವಾಸವನ್ನು ಮಾಡಿದ್ರೆ ನಾವು 1 ವರ್ಷದಲ್ಲಿ ನಾವೇನು ವಿಷ್ಣು ಪಂಚಕ ವ್ರತ ಮಾಡ್ತೀವಿ ಅದರ ಪೂರ್ಣ ಫಲ ನಮಗೆ ಈ 1 ಮಾಸದಲ್ಲಿ ಆಚರಣೆ ಮಾಡೋದ್ರಿಂದ ಸಿಗುತ್ತೆ. ಈ 5 ಉಪವಾಸಗಳು ಯಾವುದು ಅಂದರೆ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ, ನಂತರ ಹುಣ್ಣಿಮೆ, ನಂತರ ಶ್ರವಣ ನಕ್ಷತ್ರ, ಆ ನಂತರ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿ, ನಂತರ ಅಮಾವಾಸ್ಯೆ. ಹೀಗೆ ಈ 5 ದಿನಗಳು ಕೂಡ ಪೂರ್ಣವಾಗಿ ಉಪವಾಸವನ್ನು ಮಾಡಿ ಮಾರನೇ ದಿನ ಪಾರಣೆಯನ್ನು ಮಾಡಬೇಕು. ಶುದ್ಧವಾದಂತಹ ಆಹಾರ ಪದಾರ್ಥಗಳನ್ನು ನಾವು ಊಟ ಮಾಡಬೇಕು. ಇದಕ್ಕೆ ವಿಷ್ಣು ಪಂಚಕ ವ್ರತ ಅಂತ ಹೇಳಿ ಕರೀತಾರೆ. ಇನ್ನು ಈ ದಿನಗಳಲ್ಲಿ ನಾವು ಭಾಗವತಾದಿ ಶ್ರವಣ ಮತ್ತು ಹರಿಕಥಾಮೃತ ಸಾರ ಇದನ್ನು ಶ್ರವಣ ಮತ್ತು ಪಾರಾಯಣವನ್ನು ಮಾಡ್ತಾ ಹರಿಧ್ಯಾನದಲ್ಲಿ ಕಾಲವನ್ನು ಕಳೆದು ಈ ಉಪವಾಸವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ಈ ದಿನ ನಾವು ಹೇಗೆ ಈ ಉಪವಾಸವನ್ನು ಈ ಅಧಿಕ ಮಾಸದಲ್ಲಿ ಯಾವ್ಯಾವ ದಿನ ಮಾಡಬೇಕು ಅನ್ನೋದನ್ನು ನೋಡೋಣ. ನಾಳೆ ದಶಮಿ ಮಂಗಳವಾರ. ಈ ದಿನ ನಾವು ಮನೆಯಲ್ಲಿ ಪುಣ್ಯಾವರ್ಚನೆಯನ್ನು ಮಾಡಿಸ್ಬೇಕು. ಈ ವ್ರತವನ್ನು ಮಾಡೋಕ್ಕೆ ಮುಂಚೆ ಪುಣ್ಯಾವರ್ಚನೆಯನ್ನು ಮಾಡಿ ಪಂಚಗವ್ಯವನ್ನು ತಗೊಳ್ಬೇಕು. ಇದಕ್ಕೆ ಉದ್ಯಾಪನೆ ಇದೆ. ಪ್ರಾರಂಭದಲ್ಲಿ ಕೂಡ ಉದ್ಯಾಪನೆ ಮಾಡ್ಬೋದು, ಮಧ್ಯದಲ್ಲಿ ಕೂಡ ಮಾಡ್ಬೋದು ಮತ್ತು ಕೊನೆ ದಿನ ಕೂಡ ಉದ್ಯಾಪನೆ ಮಾಡಬಹುದು. ಈ ತಿಂಗಳಲ್ಲಿ ನಮಗೆ ಉದ್ಯಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಿಜ ಜ್ಯೇಷ್ಠ ಮಾಸದಲ್ಲಿ ಕೂಡ ಉದ್ಯಾಪನೆಯನ್ನು ಮಾಡಬಹುದು. ಮೊದಲು ದಶಮಿ ನಾವು ಪುಣ್ಯಾವರ್ಚನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿದ ನಂತರ ಏಕಾದಶಿ ನಿರಾಹಾರ ಮಾಡಿ ದ್ವಾದಶಿ ಪಾರಣೆಯನ್ನು ಮಾಡಬೇಕು. ಆ ದಿನ ನಮಗೆ ಸಾಧ್ಯ ಆಯಿತು ಅಂದರೆ ದಂಪತಿಗಳಿಗೆ ಭೋಜನಕ್ಕೆ ಹೇಳಿ ನಾವು ಮರದ ಬಾಗಿನವನ್ನು ಕೊಟ್ಟು ನಾವು ಪಾರಣೆಯನ್ನು ಮಾಡ್ಬೋದು. ಇದಕ್ಕೆ ವಿಶೇಷವಾದಂತಹ ಪುಣ್ಯ ಇರುತ್ತೆ. ನಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ದಿವಸ ನಾವು 5 ದಂಪತಿಗಳಿಗೆ ಕನಿಷ್ಠ 5 ದಂಪತಿಗಳಿಗೆ ಮರದ ಬಾಗಿನವನ್ನು ಕೊಟ್ಟು ಭೋಜನಕ್ಕೆ ಹೇಳಿ ನಾವು ಇದರ ಫಲವನ್ನು ತಗೊಳ್ಬಹುದು. ಇದು ನಮಗೆ ಈ ಅಧಿಕ ಮಾಸದಲ್ಲೂ ನಮಗೆ ದಂಪತಿಗಳಿಗೆ ಭೋಜನ ಮಾಡಿಸ್ಲಿಕ್ಕೆ ಆಗೋಲ್ಲ, ಬಾಗಿನ ಕೊಡೋಕ್ಕಾಗಲ್ಲ ಅಂದರೆ ಯಾವಾಗ ಉದ್ಯಾಪನೆ ಮಾಡ್ತೀರಾ ಆ ದಿನ ಕೂಡ ಮಾಡಿ ಕೊಡಬಹುದು. ಆದರೆ ಈ 5 ಉಪವಾಸವನ್ನು ಕೂಡ ಈ ಅಧಿಕ ಮಾಸದಲ್ಲೇ ಮಾಡಬೇಕು. ಬುಧವಾರ ಏಕಾದಶಿ ಇದೆ. ಬುಧವಾರ ಹಸ್ತ ನಕ್ಷತ್ರ ಏಕಾದಶಿ, ಈ ವ್ಯತಿಪಾತ ಯೋಗ ತುಂಬ ಒಳ್ಳೆಯ ದಿನ. ಈ ದಿನ ಮೊದಲು ಉಪವಾಸವನ್ನು ಮಾಡಬೇಕು. 2ನೇ ಉಪವಾಸ 5ನೇ ತಾರೀಕು ಶ್ರವಣ ನಕ್ಷತ್ರ ಇದೆ. 31ನೇ ತಾರೀಕು ಮೇ 31ನೇ ತಾರೀಕು ಹುಣ್ಣಿಮೆ ಇದೆ. 2ನೇ ಉಪವಾಸ. ಈ ಹುಣ್ಣಿಮೆ ಉಪವಾಸವನ್ನು ಮಾಡಿ ಮಾರನೇ ದಿನ ಪಾಡ್ಯ ಬೆಳಗ್ಗೆ ಸೂರ್ಯೋದಯಕ್ಕೆ ಪಾರಣೆಯನ್ನು ಮಾಡಬೇಕು. 3ನೇ ಉಪವಾಸ 5ನೇ ತಾರೀಕು ಶುಕ್ರವಾರ, ಅಧಿಕ ಮಾಸ ಜ್ಯೇಷ್ಠ ಮಾಸದ ಬಹುಳ ಪಂಚಮಿ ಶುಕ್ರವಾರ 5ನೇ ತಾರೀಕು. ಈ ದಿನ ಉಪವಾಸವನ್ನು ಮಾಡಬೇಕು ಮತ್ತು 6ನೇ ತಾರೀಕು ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು. ಆನಂತರ ಇನ್ನೊಂದು ಉಪವಾಸ 4ನೇ ಉಪವಾಸ ಏಕಾದಶಿ 11ನೇ ತಾರೀಕು ಗುರುವಾರ. ಈ ದಿನ ಉಪವಾಸವನ್ನು ಮಾಡಬೇಕು. ಇಂದಿರಾ ಏಕಾದಶಿ ಅಂತ ಬರುತ್ತೆ. ಈ ದಿನ ಪೂರ್ಣ ಉಪವಾಸವನ್ನು ನಿರಾಹಾರವನ್ನು ಮಾಡಿ ದ್ವಾದಶಿ ಪಾರಣೆಯನ್ನು ಮಾಡಬೇಕು. ಇನ್ನು 15ನೇ ತಾರೀಕು ಸೋಮವಾರ ಈ ಅಮಾವಾಸ್ಯೆ ಬರುತ್ತೆ. ಈ ದಿನ ಕೂಡ ನಿರಾಹಾರವನ್ನು ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಪಾರಣೆಯನ್ನು ಮಾಡಬೇಕು. ಈ ದಿನ ಮಿಥುನ ಸಂಕ್ರಮಣ ಕೂಡ ಇದೆ. ಹೀಗೆ ವಿಷ್ಣು ಪಂಚಕ ವ್ರತವನ್ನು ಮಾಡ್ತಕ್ಕಂಥವರು ಈ 5 ದಿನ ಪೂರ್ಣ ನಿರಾಹಾರವನ್ನು ಇದ್ದು ನಂತರ ಮಾರನೇ ದಿವಸ ಪಾರಣೆಯನ್ನು ಮಾಡಬೇಕು. ಇದಕ್ಕೆ ವಿಷ್ಣು ಪಂಚಕ ವ್ರತ ಅಂತ ಹೇಳಿ ಕರೀತಾರೆ. ನಾಳೆ ಪುಣ್ಯಾವರ್ಚನೆ ಸಂಕಲ್ಪವನ್ನು ಅವರು ಪುರೋಹಿತರು ಬಂದು ಮಾಡಿಸ್ತಾರೆ. ಆನಂತರ ನೀವು ವ್ರತವನ್ನು ಮಾಡಿ ಉದ್ಯಾಪನೆ ಕಾಲದಲ್ಲಿ ಅವರು ತರ್ಪಣವನ್ನು ಕೊಡಿಸ್ತಾರೆ. ಆಗ ಒಟ್ಟು ತರ್ಪಣವನ್ನು ಕೊಡಬಹುದು. ಈಗ ನಮಗೆ ಏನು ಸಾಧ್ಯ ಆಗಲಿಲ್ಲ ಅಂದರೂ ಉಪವಾಸ ಆದರೂ ಮಾಡಬಹುದು. ಹಾಗಾಗಿ ಮೊದಲು ನಾಳೆ ಸಂಕಲ್ಪವನ್ನು ಮಾಡಿ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಂಕಲ್ಪವನ್ನು ಮಾಡಿ ಪುಣ್ಯಾರ್ಚನೆ ಮಾಡಿಸಿ ನೀವು ಮೊದಲು ಈ ವ್ರತವನ್ನು ಪ್ರಾರಂಭ ಮಾಡಿ ನಿಮಗೆ ಯಾವಾಗ ಶಕ್ತಿ ಇರುತ್ತೆ ಆ ದಿನ ಉದ್ಯಾಪನೆಯನ್ನು ಮಾಡಿ ಸ್ವಲ್ಪ ಜನ ಬ್ರಾಹ್ಮಣ ಮುತ್ತೈದೆಯರಿಗೆ ಊಟ ಭೋಜನವನ್ನು ಮಾಡಿಸಿ. ಇದು ನಿಮಗೆ ಅಧಿಕ ಮಾಸದಲ್ಲಿ 1 ವರ್ಷ
ಏನು ವಿಷ್ಣು ಪಂಚಕ ವ್ರತ ಮಾಡಬೇಕು ಆ ಪೂರ್ಣ ಫಲ ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಸಿಗತ್ತೆ. ಯಾರ್ಯಾರು ಈ ವಿಷ್ಣು ಪಂಚಕ ವ್ರತವನ್ನು ಆಚರಣೆ ಮಾಡ್ತಾರೋ ಅವರು ಪಂಚಮಹಾಪಾತಕಗಳಿಂದ ಮುಕ್ತರಾಗ್ತಾರೆ, ವಿಷ್ಣು ಲೋಕವನ್ನು ಸೇರ್ತಾರೆ, ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಧಿಕ ಮಾಸದಲ್ಲಿ 2 ಏಕಾದಶಿಯನ್ನು ಬಿಟ್ಟು ಬೇರೆ ಒಂದು ಉಪವಾಸವನ್ನಾದರೂ ನಾವು ಹೆಚ್ಚಾಗಿ ಮಾಡಬೇಕು. ಇದರಿಂದ ದೇವರಿಗೆ ಪ್ರೀತಿ ಆಗುತ್ತೆ, ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಏಕಾದಶಿ ಅಂತೂ ಅವಶ್ಯ ಮಾಡಲೇಬೇಕು. ಏಕಾದಶಿ ಪೂರ್ಣ ನಿರಾಹಾರ. ಬೇರೆ ಒಂದು ದಿನಗಳಲ್ಲಿ ಉಪವಾಸವನ್ನು ಮಾಡಿ ಹಾಲು ಅಥವಾ ಹಣ್ಣನ್ನು, ತೀರಾ ಕೈಲಾಗಲಿಲ್ಲ ಅಂದರೆ ಹಾಲು ಹಣ್ಣನ್ನು ಸ್ವೀಕಾರ ಮಾಡಿ ಉಪವಾಸವನ್ನು ಮಾಡಿ. ಈ 5 ಉಪವಾಸದಿಂದ ದೇವರಿಗೂ ಪ್ರೀತಿ ಆಗುತ್ತೆ, ನಮಗೂ ಕೂಡ ಅಧಿಕ ಮಾಸದಲ್ಲಿ ಏನು ಮಾಡಿದ್ವಿ ಅಂತಕ್ಕಂಥ ಒಂದು ಧನ್ಯತಾ ಭಾವ ಸಿಗುತ್ತೆ. ಹಾಗಾಗಿ ನಾಳೆ ದಶಮಿ, ನಾಳೆಯಿಂದನೇ ನಮಗೆ ಇದು ಪ್ರಾರಂಭ. ಏಕಾದಶಿ ಉಪವಾಸ, ನಾಳೆ ಸಂಕಲ್ಪ. ಎಲ್ಲರೂ ಕೂಡ ಈ ವ್ರತವನ್ನು ಸಾಧ್ಯವಾದಷ್ಟು ಆಚರಣೆ ಮಾಡಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಧಿಕ ಮಾಸವನ್ನು ಸಾರ್ಥಕ ಮಾಡಿಕೊಳ್ಳೋಣ, ಧನ್ಯರಾಗೋಣ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.